ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಚರಕ ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಶಾಲೆಗಳಿಂದ ವಾಪಸ್ ಬಂದು ಬಿಡುವಿನ ಸಮಯದಲ್ಲಿ ಚರಕ ಮಾಡುತ್ತಿರುವ ದೃಶ್ಯವನ್ನು ನೋಡಿ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ವಿಚಾರಿಸಿದಾಗ ಆ ಮಕ್ಕಳಿಗೆ ಚರಕದಿಂದ ದಾರ ತೆಗೆಯುವ ದೃಶ್ಯವನ್ನು ತೋರಿಸಿಕೊಡಲಾಯಿತು. ಮಕ್ಕಳು ಆಸಕ್ತಿಯಿಂದ ದಾರ ತೆಗೆದು ಚರಕದ ಬಗ್ಗೆ ಮಾಹಿತಿ ತಿಳಿದುಕೊಂಡು ಆಶ್ಚರ್ಯಚಕಿತರಾದರು. ಹಾಗಾಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಚರಕವನ್ನು ಪರಿಚಯಿಸಿಕೊಟ್ಟರೆ ರಸ್ತೆ ಬದಿಯಲ್ಲಿ ಚರಕ ಮಾಡುವ ದೃಶ್ಯದಿಂದ ಅವರು ಇನ್ನೊಂದಿಷ್ಟು ಉತ್ತೇಜಿತರಾಗಿ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಆಸಕ್ತಿ ವಹಿಸಿಕೊಳ್ಳುತ್ತಾರೆ. ಈಗಲೂ ಸಹ ಭಾಳಷ್ಟು ಮಕ್ಕಳಿಗೆ ಚರಕ ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಅರಿವಿರುವುದಿಲ್ಲ. ಹಾಗಾಗಿ ನಾವು ಮಕ್ಕಳಿಗೆ ಚರಕವನ್ನು ಪರಿಚಯಿಸಿ ಅವರಿಗೆ ಮೊಬೈಲಿಂದ ದೂರ ಬರುವಂತೆ, ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಲು ಚರಕ ಉತ್ತಮ ಮಾದರಿಯಾಗಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಮೂಡಿಸಲು ಸಹ ಸಹಾಯಕವಾಗಿದೆ. ಚಿತ್ರದುರ್ಗದಲ್ಲಿ ಚರಕ ತಯಾರಾಗುತ್ತಿದ್ದು, ರಸ್ತೆ ಬದಿಯಲ್ಲಿ ಒಂದು ಕುಟುಂಬ ಅವಿರತವಾಗಿ ಚರಕ ತಯಾರಿಸುತ್ತಿದೆ. ಕೇವಲ ಕೈಕಾಲುಗಳನ್ನು ಬಳಸಿ ಸಣ್ಣ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಚರಕವನ್ನು ತಯಾರು ಮಾಡುತ್ತಿದ್ದು ಗ್ರಾಮೀಣ ಉದ್ಯೋಗಗಳಿಗೆ ಪ್ರೋತ್ಸಾಹ ಸಿಕ್ಕಂತಾಗಿದೆ. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಮಟ್ಟದಲ್ಲಿ ಈ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡಿ ಇವರನ್ನು ಪ್ರೋತ್ಸಾಹಿಸಿದರೆ ಮತ್ತೊಂದಿಷ್ಟು ಚರಕಗಳನ್ನು ಮಾಡಿ ಮನೆ ಮನೆಗೂ ಚರಕ, ಶಾಲೆಗಳಿಗೂ ಚರಕವನ್ನು ಇಡಲು ಅನುಕೂಲಕರವಾಗುತ್ತದೆ. ಚರಕ ಮಾಡುವ ದೃಶ್ಯವೇ ಒಂದು ಹೊಸ ಅನುಭವವನ್ನು ತಂದುಕೊಡುತ್ತದೆ. ಹಾಗಾಗಿ ಬಣ್ಣದ ಚರಕಗಳನ್ನು ಮಕ್ಕಳಿಗೆ ಪರಿಚಯಿಸಿ ಮನೆಗಳಲ್ಲಿ ಆಟದ ಸಾಮಾನುಗಳನ್ನು ಕೊಂಡುಕೊಳ್ಳುವ ಹಣದಲ್ಲೇ ಚರಕವನ್ನು ಸಹ ಕೊಂಡುಕೊಂಡು ಅವರಿಗೆ ಗ್ರಾಮೀಣ ಉದ್ಯೋಗಗಳನ್ನು ಪರಿಚಯಿಸಿಕೊಡಬಹುದು ಎಂಬುದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಭಾಳಷ್ಟು ಮಕ್ಕಳು ಬೇಸಿಗೆ ಕಾಲದಲ್ಲಿ ಹೊರಗಡೆ ಬಿಸಿಲಲ್ಲಿ ಆಟವಾಡುವುದನ್ನು ತಪ್ಪಿಸಲು ಚರಕ ಮನೆಯಲ್ಲಿದ್ದಷ್ಟು ಅನುಕೂಲಕರ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಚರಕವನ್ನು ಪರಿಚಯಿಸುವ ಜವಾಬ್ದಾರಿಯನ್ನು ಪೋಷಕರು, ಹಿರಿಯರು, ಶಾಲಾ ಸಂಸ್ಥೆಗಳು ವಹಿಸಿಕೊಂಡರೆ ಮತ್ತೊಮ್ಮೆ ನಾವು ಗಾಂಧೀಜಿಯವರ ಕನಸಿನ ಭಾರತವನ್ನು ಕಟ್ಟಲು ಅನುಕೂಲಕರವಾಗುತ್ತದೆ. ಬ್ಯಾಟ್ ಮಾಡುವ ಉದ್ಯೋಗಿಗಳು ಸಹ ಬಿಡುವಿನ ಸಮಯದಲ್ಲಿ ಚರಕವನ್ನು ತಯಾರಿಸಿ ಜೀವನ ನಿರ್ವಹಿಸುತ್ತಿರುವುದು ಒಂದು ಹೊಸ ಅನುಭವ ತಂದುಕೊಟ್ಟಿದೆ. ಧನ್ಯವಾದಗಳು.